ನಮಸ್ಕಾರ ವೀಕ್ಷಕರೇ, ನಾರಾಯಣ ಹೆಲ್ತ್ ಸಿಟಿ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಕಿಡ್ನಿ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಕಿಡ್ನಿ ಸಮಸ್ಯೆ ಅನ್ನೋದು ಯಾಕೆ ಬರುತ್ತೆ, ಮತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ, ಮತ್ತೆ ಅದಕ್ಕೆ ಡಯಾಲಿಸಿಸ್ ಕೂಡ ಮಾಡ್ತಾ ಇರ್ತಾರೆ. ಇದರ ಪ್ರೋಸೆಸ್ ಹೇಗಿರುತ್ತೆ, ಮತ್ತೆ ಕಿಡ್ನಿ ಸಮಸ್ಯೆ ಬರಬಾರ್ದು ಅಂದ್ರೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು, ಈ ಎಲ್ಲಾ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದೇ ಈ ಹೊತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಸಮಸ್ಯೆ ಹಾಗೆ ಅದಕ್ಕಿರುವ ಚಿಕಿತ್ಸೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನೆಪ್ರೋಲಜಿಸ್ಟ್ ಡಾಕ್ಟರ್ ಇಸ್ತಾಯಿಕ್ ಅಹಮದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಮೊದಲನೇದಾಗಿ ಈ ಕಿಡ್ನಿ ಸಮಸ್ಯೆ ಅನ್ನೋದು ಯಾಕೆ ಬರುತ್ತೆ ಡಾಕ್ಟರ್? ಕೆಲವೊಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ಈ ಕಿಡ್ನಿ ಸಮಸ್ಯೆ ಬಂದಿರೋದು. ಇಂಟರ್ನಲ್ಲಿ ಅದು ಏನು ಎಫೆಕ್ಟ್ ಆದಾಗ ಅಥವಾ ಏನು ಮೂತ್ರಕೋಶದಲ್ಲಿ ತೊಂದರೆಗಳು ಕಾಣಿಸ್ಕೊಂಡಾಗ, ಮೂತ್ರ ಹೋಗ್ತಿರುವಾಗ ಉರಿಯಾಗಿರ್ಬೋದು, ಈ ರೀತಿ ತೊಂದರೆಗಳು ಕಾಣಿಸ್ತಿರುವಾಗ ಮಾತ್ರ ಡಾಕ್ಟರ್ ಹತ್ರ ಹೋಗ್ತಾರೆ. ನಮಗೆ ಗೊತ್ತಾಗೋದು ಯಾವಾಗ ಈ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ? ಮೂತ್ರಪಿಂಡ ಕಾಯಿಲೆ ಬರಲಿಕ್ಕೆ ತುಂಬ ರೀಸನ್ಸ್ ಇರ್ತದೆ. ನೀವು ನೋಡ್ಲಿಕ್ಕೆ ಹೋದರೆ ಕಾಮನೆಸ್ಟ್ ರೀಸನ್ ನೋಡ್ಲಿಕ್ಕೆ ಹೋದರೆ ಸಕ್ಕರೆ ಕಾಯಿಲೆ, ಡಯಾಬಿಟೀಸ್ ಇಸ್ ಅ ಕಾಮನೆಸ್ಟ್ ಕಾಸ್. 100ರಲ್ಲಿ 50 ಜನರು ಕಿಡ್ನಿ ಕಾಯಿಲೆ ಇರುವವರು ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಇರ್ತಾರೆ. ಬೇರೆ ಕಾಯಿಲೆಗಳು ಅಂದರೆ ಬ್ಲಡ್ ಪ್ರೆಷರ್, ಪ್ರೈಮರಿ ಗ್ಲೋಮುಲಾರ್ ಡಿಸೀಸಸ್, ಕಿಡ್ನಿಯಲ್ಲಿ ಕಲ್ಲುಗಳು ಇರುವಂಥದ್ದು, ಇವೆಲ್ಲ ಬೇರೆ ಕಾರಣಗಳು. ಕಾಮನೆಸ್ಟ್ ಕಾಸ್ ನೋಡ್ಲಿಕ್ಕೆ ಹೋದರೆ ಸಕ್ಕರೆ ಕಾಯಿಲೆ. ಹೆಚ್ಚಿನ ಪೇಷಂಟ್ಸ್ಗಳಲ್ಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನು ಸಿಂಪ್ಟಮ್ಸ್ ಇರೋಲ್ಲ, ಯಾವುದೇ ರೀತಿಯ ಸಮಸ್ಯೆ ಇರೋಲ್ಲ, ಎಲ್ಲ ಚೆನ್ನಾಗಿ ಇರ್ತದೆ. ಒಮ್ಮೆ ಕಾಯಿಲೆ ಫೈನಲ್ ಸ್ಟೇಜಸ್ಸಿಗೆ ರೀಚ್ ಆದಾಗ ಸಿಂಪ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಾಲಲ್ಲಿ ಊತ ಬರೋದು, ನಡೆಯುವಾಗ ಉಸಿರಾಟದ ತೊಂದರೆ ಬರೋದು, ಹಸಿವೆ ಇಲ್ಲ, ತೂಕ ಕಡಿಮೆ ಆಗೋದು, ಇವೆಲ್ಲ ಕೆಲವು ಸಾಮಾನ್ಯ ಲಕ್ಷಣಗಳು, ಕಿಡ್ನಿ ಕಾಯಿಲೆ ಸಾಮಾನ್ಯ ಲಕ್ಷಣಗಳು. ಓಕೆ ಡಾಕ್ಟರ್, ಇನ್ನು ಕೆಲವೊಂದು ಮಾತುಗಳಿದೆ, ಈ ಮದ್ಯಪಾನ ಆಗಿರ್ಬೋದು ಅಥವಾ ಧೂಮಪಾನ ಆಗಿರ್ಬೋದು, ಈ ರೀತಿ ಹೆಚ್ಚಾಗಿ ಮಾಡೋದ್ರಿಂದ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ. ಹಾಗೆ ಮತ್ತೆ ಹೆಚ್ಚಾಗಿ ನೀರು ಕುಡಿಲಿಲ್ಲ ಅಂದರೆ ಕೂತಲ್ಲೇ ಕೂತು ಕೆಲಸ ಮಾಡೋದು, ಮೂತ್ರ ವಿಸರ್ಜನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಥ ಸಮಯದಲ್ಲಿ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮದ್ಯಪಾನದಿಂದ ಕಿಡ್ನಿ ಮೇಲೆ ಡೈರೆಕ್ಟ್ ಎಫೆಕ್ಟ್ಸ್ ಇರೋಲ್ಲ, ಸ್ಮೋಕಿಂಗಲ್ಲಿ ಇರ್ತದೆ. ಸ್ಮೋಕಿಂಗಿಂದ ಕಿಡ್ನಿಗೆ ಡೈರೆಕ್ಟ್ಲಿ ಚಾನ್ಸಸ್ ಇರ್ತದೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಬರುವಂಥದ್ದು. ನೀರು ಕಡಿಮೆ ಕುಡಿದ್ರೆ ಅಂಥವರಲ್ಲಿ ಕಿಡ್ನಿ ಸ್ಟೋನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹೆಚ್ಚು ಕಮ್ಮಿ ಅಡಲ್ಟ್ಸಲ್ಲಿ ಹೆಚ್ಚು ಕಮ್ಮಿ ಒಂದು 2 to 2.5 ಲೀಟರ್ಸ್ ತನಕ ನೀರು ಕುಡಿತಾ ಇರಬೇಕು. ನೀರು ಕುಡಿಯೋದು ಕಡಿಮೆ ಆದರೆ ಅಂಥವರಲ್ಲಿ ಈ ಕಿಡ್ನಿ ದೇಹಕ್ಕೆ ಎಷ್ಟು ಅಗತ್ಯನೋ ಅಷ್ಟು ನೀರು ಕುಡಿದ್ರೆ ನಮ್ಮ ಕಿಡ್ನಿಯನ್ನು ಚೆನ್ನಾಗಿಟ್ಕೊಳ್ಬೋದು ಅಂತ ಹೇಳ್ತೀರಿ. ಡಾಕ್ಟರ್, ಇನ್ನು ಈ ಕಿಡ್ನಿ ಸಮಸ್ಯೆ ಇಂಥದೇ ವಯಸ್ಸಿನವ್ರಿಗೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತೀರಾ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೂ ಕೂಡ ಈ ಕಿಡ್ನಿ ಸ್ಟೋನ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಈ ಕಿಡ್ನಿ ಕಾಯಿಲೆ ಯಾವ ಏಜಲ್ಲೂ ಬರ್ಬೋದು, ಮಕ್ಕಳಲ್ಲೇ ಅಡಲ್ಟ್ಸಲ್ಲೇ ಬರಬೇಕೇನಿಲ್ಲ. ಈ ಕಾಯಿಲೆ ಸಣ್ಣ ಏಜಲ್ಲೂ ನೋಡ್ತೇವೆ, ಅಡಲ್ಟ್ಸಲ್ಲೂ ನೋಡ್ತೇವೆ, ಒಂದು ಏಜ್ ಆದಮೇಲೂ ಒಂದು 70-80 ಇಯರ್ಸ್ ಆದಮೇಲೂ ನೋಡ್ತಾ ಇರ್ತೇವೆ. ಯಾವ ಈ ಏಜು ಆ ಏಜ್ ಹೇಳಿ ಅದಕ್ಕೇನೋ ಸ್ಪೆಸಿಫಿಕ್ ಏಜ್ ಗ್ರೂಪ್ ಇಲ್ಲ, ಯಾವುದೇ ಏಜಲ್ಲೂ ಬರ್ಬೋದು. ಸಣ್ಣ ಮಕ್ಕಳಲ್ಲೂ ಕಿಡ್ನಿ ಕಾಯಿಲೆ, ಎಸ್ಪೆಷಲಿ ಕಿಡ್ನಿ ಸ್ಟೋನ್ಸು ಬರೋ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಸಮಸ್ಯೆ ಬಂದಾಗ ಅಂದರೆ ನೀವು ಸಿಂಪ್ಟಮ್ಸ್ ಹೇಳ್ತಾ ಇದ್ರಿ, ಕಾಲು ಊತ ಬರೋದಾಗಿರ್ಬೋದು ಅಥವಾ ಏನು ನೀರು ಕುಡಿಲಿಲ್ಲ ಅಂದರೆ ಈ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ. ಇನ್ನು ಈ ಆಹಾರ ಕ್ರಮ ಆಗಿರ್ಬೋದು, ಇವತ್ತಿನ ಜೀವನ ಶೈಲಿ ನೀವು ನೋಡ್ತಾ ಇದ್ದೀರಿ, ಜಾಸ್ತಿ ಜಂಕ್ ಫುಡ್ ಜಾಸ್ತಿ ತಿಂತಾರೆ, ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಕಿಡ್ನಿ ಮೇಲೆ? ಎಫೆಕ್ಟ್ ಆಗ್ತದೆ. ಈ ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇದ್ದವರಿಗೆ ಎಲ್ಲಾದರೂ ಡಯಟ್ ಕಂಟ್ರೋಲ್ ಸರಿಯಾಗಿ ಆಗದಿದ್ದರೆ ಅಂಥವರಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಈ ಶುಗರ್ ಕಾಯಿಲೆ ಇದ್ದವರಲ್ಲೇ ಕಿಡ್ನಿ ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಅದರಲ್ಲೂ ಡಯಟಲ್ಲಿ ಕಂಟ್ರೋಲ್ ಇಲ್ಲ, ಜಂಕ್ ಫುಡ್ ಜಾಸ್ತಿ ಉಂಟು, ವೆಯ್ಟ್ ಜಾಸ್ತಿ ಆಯಿತು ಅಂದರೆ ಅಂಥವರಲ್ಲಿ ಇನ್ನೂ ಜಾಸ್ತಿ ಚಾನ್ಸಸ್ ಇರ್ತದೆ ಕಿಡ್ನಿ ಪ್ರಾಬ್ಲಮ್ ಬರಲಿಕ್ಕೆ.
ಓಕೆ ಡಾಕ್ಟರ್, ಇನ್ನು ಈ ಶುಗರ್ ಬಂದಿರುವ ಅಂದರೆ ಡಯಾಬಿಟಿಕ್ ಪೇಷಂಟ್ ಏನಿರ್ತಾರೆ ಅವರು ಅಂದರೆ ಊಟದ ಜೊತೆ ಆಗಿರ್ಬೋದು ಅಥವಾ ನೀರು ಕುಡಿತಾ ಇರ್ತಾರೆ, ಹೆಚ್ಚಾಗಿ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗಿರುತ್ತೆ. ಅಂದರೆ ಇದು ಏನು ಸಕ್ಕರೆ ಕಾಯಿಲೆಗೆ ಹತ್ತಿರವಾಗಿ ಬರುವಂತಹ ಕಾಯಿಲೆ ಅಂತ ಹೇಳ್ತೀರಾ, ಹೇಗೆ ಅಂತ? ಈ ಸಕ್ಕರೆ ಕಾಯಿಲೆ ಸರಿಯಾಗಿ ಕಂಟ್ರೋಲ್ ಆಗದಿದ್ದರೆ ಅಂಥವರಲ್ಲಿ ಮೂತ್ರ ಜಾಸ್ತಿ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರಲ್ಲ ಸಕ್ಕರೆ ಕಾಯಿಲೆ, ಅಂದರೆ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ, ಒಬ್ಬ ಪೇಷಂಟ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಈ ಕಿಡ್ನಿ ಸಮಸ್ಯೆ ಬರಲ್ಲ ಅಂತ ಹೇಳ್ತೀರಾ? ಶುಗರ್ ಒಳ್ಳೆ ಕಂಟ್ರೋಲಲ್ಲಿ ಇದ್ದರೆ ಕಿಡ್ನಿ ಕಾಯಿಲೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಓಕೆ. ಶುಗರ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದರೆ ಅಂಥ ಪೇಷಂಟಲ್ಲಿ ಕಿಡ್ನಿ ಕಾಯಿಲೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿಯನ್ನು ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ನಾವು ಕೆಲವೊಬ್ಬೊಬ್ರು ಹೇಳ್ತಾ ಇರ್ತಾರೆ ಅವರು ಕಿಡ್ನಿ ಫೇಲ್ಯೂರ್ ಆಗಿದ್ದಾಗ ಇನ್ನೊಂದು ಕಿಡ್ನಿನ ಹಾಕ್ಕೊಳ್ತಾರೆ, ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇರ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಅವ್ರಿಗೆ ಹೇಗೆ ಹೊಂದಾಣಿಕೆ ಮಾಡಿ ನೀವು ಹಾಕ್ತೀರಿ ಅಂತ ಕಿಡ್ನಿ ಪೇಷಂಟ್ಗೆ? ಒಮ್ಮೆ ಕಿಡ್ನಿ ಕಾಯಿಲೆ ಬಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಅಂದರೆ ಪ್ರಥಮ ಸ್ಟೇಜಸಲ್ಲೇ ಮೆಡಿಸಿನ್ಸಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬೋದು. ಒಂದು ಸ್ಟೇಜ್ ಅಂದರೆ ಟೋಟಲ್ ಕಿಡ್ನಿ ಹೇಳ್ತೇವೆ ನಾವು, ಅಂದರೆ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್. ಒಮ್ಮೆ ಕಿಡ್ನಿ ಡ್ಯಾಮೇಜ್ 90% ಕ್ರಾಸ್ ಆಯ್ತು ಅಂತ ಹೇಳಿದರೆ, ಅಂದರೆ 90% ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಆ ಸ್ಟೇಜಿಗೆ ಹೋದರೆ ಮತ್ತೆ ಪೇಷಂಟ್ಸಿಗೆ ಎರಡೇ ಆಪ್ಷನ್ಸ್ ಇರೋದು. ಒಂದು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಬೇಕಾಗ್ತದೆ, ಇಲ್ಲ ಅಂದರೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಟೈಮ್ ಡಯಾಲಿಸಿಸ್ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೋದು. ಎರಡೇ ಆಪ್ಷನ್ಸ್ ಇರ್ತದೆ. ಒಮ್ಮೆ 90% ಕಿಡ್ನಿ ಡ್ಯಾಮೇಜ್ ಕ್ರಾಸ್ ಆಯಿತು ಅಂತ ಹೇಳಿದರೆ ಮತ್ತು ಪೇಷಂಟಿಗೆ ಎರಡೇ ಆಪ್ಷನ್, ಒಂದೇ ಲೈಫ್ ಲಾಂಗ್ ಡಯಾಲಿಸಿಸ್ಗೆ ಹೋಗ್ತಾ ಇರಬೇಕಾಗ್ತದೆ, ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಟೈಮ್ ಡಯಾಲಿಸಿಸ್ ಮಾಡಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಈ ಕಿಡ್ನಿ ಫೇಲ್ಯೂರ್ ಆಗೋದಕ್ಕೆ ಯಾವೆಲ್ಲ ಮೇಜರ್ ಕಾಸಸ್ ಇರುತ್ತೆ ಡಾಕ್ಟರ್ ಕಿಡ್ನಿ ಫೇಲ್ಯೂರ್ ಆಗೋದಕ್ಕೆ? ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ is the most common cause. About 50 to 60% of all the kidney failure is secondary to diabetes. So ಸಕ್ಕರೆ ಕಾಯಿಲೆ ಪ್ರಮುಖ ಕಾರಣ. ಅದು ಬಿಟ್ಟರೆ ಬ್ಲಡ್ ಪ್ರೆಷರ್, ಪ್ರೈಮರಿ ಗ್ಲೋಮುಲಾರ್ ಡಿಸೀಸಸ್, ಕಿಡ್ನಿ ಸ್ಟೋನ್ಸ್, ಕಿಡ್ನಿ ಇನ್ಫೆಕ್ಷನ್ಸ್ ಆರ್ ದ ಅದರ್ ಕಾಸಸ್. ಓಕೆ ಡಾಕ್ಟರ್, ಇವಾಗ ಕಿಡ್ನಿ ಏನು ಫೇಲ್ಯೂರ್ ಆಗಿದೆ, ಕಿಡ್ನಿಯಲ್ಲಿ ಸಮಸ್ಯೆ ಆಗಿದೆ ಅಂದರೆ ಪ್ರೈಮರಿ ಟ್ರೀಟ್ಮೆಂಟನ್ನು ನೀವು ಯಾವ ರೀತಿ ಕೊಡ್ತೀರಿ? ಪ್ರೈಮರಿ ಟ್ರೀಟ್ಮೆಂಟ್ ಇನಿಷಿಯಲಿ ಮೆಡಿಸಿನ್ಸೇ ಕೊಡ್ತೇವೆ. ಅಂದರೆ ಕೆಲವು ಮೆಡಿಸಿನ್ಸ್ ಸ್ಟಾಪ್ ಮಾಡಬೇಕಾಗ್ತದೆ, ಕೆಲವು ಆ್ಯಡ್ ಮಾಡಬೇಕಾಗ್ತದೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಡಯಟ್ ಮಾಡಿಫಿಕೇಷನ್ ಮತ್ತು ಮೆಡಿಸಿನ್ಸ್. ಬಟ್ ಒಮ್ಮೆ 90% ಡ್ಯಾಮೇಜ್ ಕ್ರಾಸ್ ಆದರೆ ಮತ್ತೆ ಪೇಷಂಟ್ ಹ್ಯಾಸ್ ಟು ಗೋ ಫಾರ್ ಐದರ್ ಡಯಾಲಿಸಿಸ್ ಆರ್ ಟ್ರಾನ್ಸ್ಪ್ಲಾಂಟೇಷನ್. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಕಿಡ್ನಿ ಡಯಾಲಿಸಿಸ್ ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕಾಗತ್ತೆ ಅಂತ. ಈ ಕಿಡ್ನಿ ಡಯಾಲಿಸಿಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು, ಯಾವುದು ಬೆಟರ್ ಆಪ್ಷನ್ ಅಂತ ಹೇಳ್ತೀರಿ ಪೇಷಂಟ್ಗೆ? ಡೆಫಿನೆಟ್ಲಿ ಟ್ರಾನ್ಸ್ಪ್ಲಾಂಟ್ ಈಸ್ ಎ ಬೆಟರ್ ಆಪ್ಷನ್. ನೀವು ಡಯಾಲಿಸಿಸ್ಗೆ ಮತ್ತು ಟ್ರಾನ್ಸ್ಪ್ಲಾಂಟಿಗೆ ಕಂಪೇರ್ ಮಾಡಿದರೆ ಕ್ವಾಲಿಟಿ ಆಫ್ ಲೈಫ್ ಮತ್ತು ಲೈಫ್ ಸ್ಪ್ಯಾನ್ ಈಸ್ ಡೆಫಿನೆಟ್ಲಿ ಬೆಟರ್ ವಿತ್ ದ ಟ್ರಾನ್ಸ್ಪ್ಲಾಂಟೇಷನ್. ಬಟ್ ಆದರೆ ಎಲ್ಲ ಪೇಷಂಟ್ಸಿಗೂ ಟ್ರಾನ್ಸ್ಪ್ಲಾಂಟಿಗೆ ಹೋಗ್ಲಿಕ್ಕೆ ಆಗೋಲ್ಲ, ಅಂಥವರಿಗೆ ಡಯಾಲಿಸಿಸೇ ಮಾಡಬೇಕಾಗ್ತದೆ. ಬಟ್ ಜನರಲಿ ಟ್ರಾನ್ಸ್ಪ್ಲಾಂಟ್ ಈಸ್ ಬೆಟರ್ ಆಪ್ಷನ್ ದ್ಯಾನ್ ಡಯಾಲಿಸಿಸ್. ಅಂದರೆ ಡಾಕ್ಟರ್ ಯಾಕೆ ಕೆಲವೊಬ್ಬೊಬ್ಬರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಆ ದೇಹ ಅದಕ್ಕೆ ಒಗ್ಗುವಂಥ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಡಯಾಲಿಸಿಸ್ ಮಾಡಿದ್ರೆ ಒಂದು ಸ್ವಲ್ಪ ಪ್ರಮಾಣವಾಗಿ ಒಗ್ಗಬಹುದು ಅನ್ನೋ ನಂಬಿಕೆ ಇರುತ್ತೆ. ಈಗ ಎವ್ರೇಜ್ ಲೈಫ್ ಸ್ಪ್ಯಾನ್ ನೋಡಿದರೆ ಪೇಷಂಟ್ ಡಯಾಲಿಸಿಸಲ್ಲಿರೋ ಪೇಷಂಟ್ ಎವ್ರೇಜ್ ಲೈಫ್ ಸ್ಪ್ಯಾನ್ ನೋಡಿದರೆ ಹೆಚ್ಚು ಕಮ್ಮಿ 5 ರಿಂದ 8 ವರ್ಷ. ಅದೇ ನೀವು ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಎವ್ರೇಜ್ ಲೈಫ್ ಸ್ಪ್ಯಾನ್ ನೋಡಿದರೆ ದಟ್ ವಿಲ್ ಬಿ ಅರೌಂಡ್ 12 to 15 years. ಅಂದರೆ ಲೈಫ್ ಸ್ಪ್ಯಾನ್ ಈಸ್ ಮಚ್ ಬೆಟರ್ ವಿತ್ ಟ್ರಾನ್ಸ್ಪ್ಲಾಂಟೇಷನ್. ಮತ್ತು ಕ್ವಾಲಿಟಿ ಆಫ್ ಲೈಫ್ ಬೆಟರ್ ವಿತ್ ದ ಟ್ರಾನ್ಸ್ಪ್ಲಾಂಟ್. ಡಯಾಲಿಸಿಸಲ್ಲಿ ಇದ್ದರೆ ಪೇಷಂಟ್ ವೀಕ್ಲಿ 3 times ಡಯಾಲಿಸಿಸ್ ಸೆಂಟರಿಗೆ ಹೋಗಿ ಡಯಾಲಿಸಿಸ್ ಮಾಡ್ತಾ ಇರಬೇಕಾಗ್ತದೆ, ಹೋಗಿ ಬರಲಿಕ್ಕೆ ಟೈಮ್ ವೇಸ್ಟ್ ಆಗ್ತದೆ, ಡಯಾಲಿಸಿಸ್ 4 hours ವೇಸ್ಟ್ ಆಗ್ತದೆ. ಅಂದರೆ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಕಡಿಮೆ ಇರ್ತದೆ. ಓಕೆ ಡಾಕ್ಟರ್, ಈ ಕಿಡ್ನಿ ಡೋನರ್ಸ್ ಇರ್ತಾರಲ್ವಾ, ಇಂಥದ್ದೇ ಏಜ್ನವರು ಕಿಡ್ನಿ ಡೊನೇಟ್ ಮಾಡಬೇಕು ಅಂತ ಏನಾದರೂ ಇದೆಯಾ? ತುಂಬ ಏಜ್ ಆಗಿರೋರು ಅಥವಾ ಮಿಡಲ್ ಏಜ್ ಅವರು ಅಥವಾ ಯಂಗ್ ಏಜ್ ಅವರು ಕೊಡ್ಬೋದು ಅಂತ ಹೇಳ್ತೀರಾ? ಕಿಡ್ನಿ ಡೋನರ್ಸಿಗೆ ಆ್ಯಸ್ ಪರ್ ದ ಲಾ 21 ವರ್ಷದ ಮೇಲೆ ಇರಬೇಕು. ಹೆಚ್ಚು ಕಮ್ಮಿ 60 ರಿಂದ 65 ವರ್ಷ ತನಕ ನಾವು ತೊಗೊಳ್ತೇವೆ. ಬಟ್ ಒಮ್ಮೊಮ್ಮೆ
ಏಜ್ ಜಾಸ್ತಿ ಇದ್ದು ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದರೆ ಮೇ ಬಿ ಸಮ್ಟೈಮ್ಸ್ ಅಪ್ ಟು 70 ಇಯರ್ಸು ನಾವು ತೊಗೊಳ್ತೇವೆ. ಬಟ್ ಮಿನಿಮಮ್ ಏಜ್ 21 ಇರಬೇಕು. ಓಕೆ, ಕಿಡ್ನಿ ಡೋನರ್ಸ್ದು ಮತ್ತು ಪೇಷಂಟ್ ಇವಾಗ ಕಿಡ್ನಿ ಏನೋ ನಾವು ಕೊಡ್ತೀವಿ ಅಂತ ನಾವು ರೆಡಿ ಇರ್ತೀವಿ, ಎಲ್ಲರ ಕಿಡ್ನಿನೂ ತಗೊಳಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ಯಾಕೆ, ಹೇಗೆ ಮ್ಯಾಚ್ ಮಾಡ್ತೀರಿ ಪೇಷಂಟ್ದು ಅಥವಾ ಮತ್ತು ಡೋನರ್ಸ್ದು? ಡೋನರ್ಸ್ ಬಂದ ಕೂಡಲೇ ಅವ್ರಿಗೆ ತುಂಬ ಟೆಸ್ಟ್ ಮಾಡಬೇಕಾಗ್ತದೆ. ಇನ್ಫ್ಯಾಕ್ಟ್ ಪೇಷಂಟ್ಸ್ಗಿಂತ ಜಾಸ್ತಿ ಟೆಸ್ಟು ಡೋನರ್ಸಿಗೆ ಆಗ್ತದೆ. ತುಂಬ ಟೆಸ್ಟ್ ಮಾಡಿ ಫಸ್ಟ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು, ಅದರ ನಂತರ ಟಿಶ್ಯೂ ಮ್ಯಾಚಿಂಗ್ ಹೇಳಿ ಇರ್ತದೆ, ಅದು ಆಗಬೇಕು. ಮತ್ತು ಎಲ್ಲ ಆರ್ಗನ್ಸ್ ಟೆಸ್ಟ್ ಮಾಡ್ತೇವೆ ಡೋನರ್ಗೆ. ಎಲ್ಲ ಟೆಸ್ಟ್ ಮಾಡಿ ಚೆನ್ನಾಗಿದ್ದರೆ ಮಾತ್ರ ಅವರು ಕಿಡ್ನಿ ತೆಗಿತೇವೆ ನಾವು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವ್ರ ಕಿಡ್ನಿ ಮುಟ್ಟಲ್ಲ. ಓಕೆ, ಅಂದರೆ ಕಿಡ್ನಿ ಕೊಡೋರ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕು. ತುಂಬ ಚೆನ್ನಾಗಿರ್ಬೇಕು. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಡೊನೇಟ್ ಮಾಡೋದಾಗಿರ್ಬೋದು ಅಥವಾ ಕಿಡ್ನಿ ಏನು ಡಯಾಲಿಸಿಸ್ ಆಗಿರ್ಬೋದು, ಈ ರೀತಿ ಪೇಷಂಟ್ಗಳು ಮಾಡಿಸ್ಕೊಳ್ತಾ ಇರ್ತಾರೆ. ಕಿಡ್ನಿ ಸಮಸ್ಯೆ ಆದ ನಂತರ ಅವರ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳ್ತೀರಿ? ಫುಡ್ಡಲ್ಲಿ ತುಂಬ ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ. ಪೇಷಂಟ್ ಡಯಾಲಿಸಿಸ್ ಮೇಲೆ ಇದ್ದರೆ ಸಾಲ್ಟ್ ತುಂಬ ಕಡಿಮೆ ತೊಗೊಳ್ಬೇಕಾಗ್ತದೆ, ಉಪ್ಪು ತುಂಬ ಕಡಿಮೆ ತೊಗೊಳ್ಬೇಕಾಗ್ತದೆ, ನೀರು ಜಾಸ್ತಿ ಕುಡಿಯೋಗಿರಲ್ಲ. ಮೇ ಬಿ ಪರ್ ಡೇ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ 1 ಲೀಟರ್ 1.2 ಲೀಟರ್ಸ್ ಅಷ್ಟೇ ಇರಬೇಕಾಗ್ತದೆ. ಅಂದರೆ ಉಪ್ಪು ಮತ್ತು ನೀರಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತದೆ. ಮತ್ತು ಅಂದರೆ ಉಪ್ಪು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಅಂತನಾ? ಉಪ್ಪು ಕಡಿಮೆ ಇದರಲ್ಲಿ ತಿನ್ನಬೇಕಾಗ್ತದೆ. ಒಂದು 50% ನಾರ್ಮಲ್ ಪರ್ಸನ್ಸ್ಗಿಂತ ಕಡಿಮೆ ತೊಗೊಳ್ಬೇಕಾಗ್ತದೆ. ನೀರು ಕಡಿಮೆ, ಹೆಚ್ಚಿನವರಿಗೆ ನೀರು ತುಂಬ ಕಡಿಮೆ ತೊಗೊಳ್ಬೇಕಾಗ್ತದೆ. ಪ್ಲಸ್ ಡಯಟಲ್ಲೂ ಸ್ವಲ್ಪ ಈ ಪ್ರೋಟೀನ್ ಡಯಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಸೊ ಮೈನ್ ಥಿಂಗ್ ಉಪ್ಪು ಮತ್ತು ನೀರಿನ ಅಂಶ ತುಂಬ ಕಡಿಮೆ ತೊಗೊಳ್ಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಈ ಶುಗರ್ ಇರೋರು ಆಗಿರ್ಬೋದು ಅಥವಾ ಹಾರ್ಟ್ ಪೇಷಂಟ್ ಆಗಿರ್ಬೋದು, ಅವರು ಎಷ್ಟು ದಿನ ಬದುಕಿರ್ತಾರೆ ಅಷ್ಟು ದಿನನೂ ಮೆಡಿಸಿನ್ ತಗೊಳ್ಲಿಕ್ಕಿರುತ್ತೆ. ಇದರಲ್ಲೂ ಅದೇ ರೀತಿ ಮೆಡಿಸಿನ್ ಜೀವನ ಪೂರ್ತಿ ತಗೊಳ್ತಾನೆ ಇರಬೇಕಾ ಜೀವ ಇರುವವರೆಗೂ? ಒಮ್ಮೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದರೆ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್ ಹೇಳಿ ಇರ್ತದೆ, ಅದು ಹೆಚ್ಚು ಕಮ್ಮಿ ಲೈಫ್ ಲಾಂಗ್ ತೊಗೊಳ್ಬೇಕಾಗ್ತದೆ. ಆ ಮೆಡಿಸಿನ್ಸನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಲಿಕ್ಕೆ ಆಗೋಲ್ಲ. ನಿಲ್ಲಿಸಿದ್ರೆ ಕಿಡ್ನಿ ಪುನಃ ಹಾಳಾಗ್ತದೆ, ಪುನಃ ಡಯಾಲಿಸಿಸ್ ಸ್ಟೇಜಿಗೆ ಹೋಗಿಬಿಡ್ತದೆ. ಸೊ ಲೈಫ್ ಲಾಂಗ್ ಮೆಡಿಸಿನ್ಸ್ ತೊಗೊಳ್ತಾ ಇರಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಬೆಟರ್ ಅಂತ ನೀವಾಗಲೇ ಹೇಳ್ತಾ ಇದ್ರಿ. ಇದರ ಸಕ್ಸಸ್ ರೇಟ್ ಹೇಗಿದೆ ಅಂತ? ಸಕ್ಸಸ್ ರೇಟ್ ತುಂಬ ಚೆನ್ನಾಗುಂಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸಲ್ಲಿ. ನೀವು ಯಾವುದೇ ಟ್ರಾನ್ಸ್ಪ್ಲಾಂಟ್ಸ್ ತೊಗೊಳ್ಳಿ, ಲಿವರ್ ತೊಗೊಳ್ಳಿ ಇಲ್ಲ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ತೊಗೊಳ್ಳಿ, ಎಲ್ಲ ಟ್ರಾನ್ಸ್ಪ್ಲಾಂಟ್ಸ್ಗಿಂತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರ್ತದೆ. ಈಗ ಫಸ್ಟ್ ಸಕ್ಸಸ್ಫುಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದು 1960s. ಆ ಟೈಮಲ್ಲಿ 1 year ಸರ್ವೈವಲ್ ವಾಸ್ ಓನ್ಲಿ 30%. ಅಂದರೆ 100ರಲ್ಲಿ ಬರೀ 30 ಜನ 1 ವರ್ಷ ಉಳಿತಿದ್ರು. ಈಗ 1 year ಸರ್ವೈವಲ್ ರೇಟ್ ಈಸ್ ಅಬೌಟ್ 95%. ಅಂದರೆ 100ರಲ್ಲಿ 95 ಜನ ಚೆನ್ನಾಗಿರ್ತಾರೆ 1 ವರ್ಷ ಆದಮೇಲೆ. 5 years ಸರ್ವೈವಲ್ ರೇಟ್ ತೊಗೊಂಡ್ರೆ, ಅಂದರೆ ಆಪ್ರೇಷನ್ ಮಾಡಿ 5 ವರ್ಷದ ನಂತರ ಅಬೌಟ್ 85% ಜನ ಚೆನ್ನಾಗಿರ್ತಾರೆ. ಅಂದರೆ ಇನ್ ಜನರಲಿ ದೆರ್ ಈಸ್ ಎ ವೆರಿ ಗುಡ್ ಸಕ್ಸಸ್ ರೇಟ್ ಇನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಓಕೆ ಡಾಕ್ಟರ್, ಇನ್ನು ನೀವು ಹೇಳ್ತಾ ಇದ್ರಿ ಏನು ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ಕಾಲು ಉರಿ ಊತ ಆಗಿರ್ಬೋದು, ಈ ರೀತಿ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಅಂತ. ಇದೆಲ್ಲ ಬರಬಾರ್ದು, ಕಿಡ್ನಿ ಸಮಸ್ಯೆ ಬರಬಾರ್ದು, ನಮಗೆ ಡಯಾಬಿಟಿಸ್ ಬರಬಾರ್ದು ಅಂದರೆ ಅದಕ್ಕೂ ಮುಂಚೆ ನಾವು ಯಾವ ರೀತಿ ಆಹಾರ ಕ್ರಮವನ್ನು ಅಥವಾ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ನೀವು ಹೇಳ್ತೀರಿ? ಕಿಡ್ನಿ ಬಾರದಿದ್ದಾಗೆ ನೋಡ್ಕೊಳ್ಳಿಕ್ಕೆ ಫಸ್ಟ್ ಈ ಕಾಯಿಲೆ ಇದ್ದವರು, ಈ ಸಕ್ಕರೆ ಕಾಯಿಲೆ ಇದ್ದವರು ಅವರಿಗೆ ಆಗಾಗ ಟೆಸ್ಟ್ ಮಾಡಿಕೊಂಡು ಅವರ ಶುಗರನ್ನು ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ಅದರೊಟ್ಟಿಗೆ ಆಗಾಗ ಕಿಡ್ನಿ ಟೆಸ್ಟು ಮಾಡ್ತಾ ಇರಬೇಕು. ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಈ ಸಕ್ಕರೆ ಕಾಯಿಲೆ ಪೇಷಂಟ್ ಇದ್ದವರಿಗೆ ಕಿಡ್ನಿ ಕಾಯಿಲೆ ಇದ್ದರೆ ಅರ್ಲಿ ಸ್ಟೇಜಲ್ಲಿ ಗೊತ್ತಾದರೆ ಅದಕ್ಕೆ ಒಳ್ಳೆ ಮೆಡಿಸಿನ್ಸ್ ಉಂಟು. ಅಂದರೆ ಡ್ಯಾಮೇಜ್ ಜಾಸ್ತಿ ಆಗಿದ್ದಾಗೆ ನೋಡ್ಕೊಳ್ಬೋದು. ಬಟ್ ಒಮ್ಮೆ ಕಾಯಿಲೆ ಬಂದು ಕಿಡ್ನಿ ಕಾಯಿಲೆ ತುಂಬ ಲೇಟೆಸ್ಟ್ ಸ್ಟೇಜಿಗೆ ಹೋದರೆ ಮತ್ತೆ ಮೆಡಿಸಿನ್ಸಲ್ಲಿ ಏನೋ ಆಪ್ಷನ್ ಇರೋಲ್ಲ. ಸೊ ಕಿಡ್ನಿ ಕಾಯಿಲೆ ಇದ್ದವರಿಗೆ ಶುಗರ್ ಕಂಟ್ರೋಲ್ ಮಾಡಿಕೊಂಡು, ಆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಡಯಟ್ ಕಂಟ್ರೋಲ್ ಮಾಡಬೇಕಾಗ್ತದೆ ಮತ್ತು ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತೊಗೊಳ್ಬೇಕಾಗ್ತದೆ. ಎಲ್ಲಾದರೂ ಡಯಟ್ ಕಂಟ್ರೋಲ್ ಮಾಡದಿದ್ದರೆ ಶುಗರ್ ಕಂಟ್ರೋಲ್ ಬರೋಲ್ಲ. ಡಿಸ್ಪೈಟ್ ಆಫ್ ಟೇಕಿಂಗ್ ರೆಗ್ಯುಲರ್ ಮೆಡಿಕೇಷನ್ಸ್, ಶುಗರ್
ಕಂಟ್ರೋಲ್ ಬರೋಲ್ಲ. ಸೊ ಡಯಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಹಾಗೆ ಸ್ಮೋಕಿಂಗ್, ನಾನು ಮೊದಲೇ ಹೇಳಿದಾಗ ಸ್ಮೋಕಿಂಗ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಡೈರೆಕ್ಟ್ ಡ್ಯಾಮೇಜ್ ಟು ದ ಕಿಡ್ನಿ. ಸ್ಮೋಕಿಂಗ್ ಕಂಪ್ಲೀಟ್ ಬಿಟ್ಟುಬಿಡಬೇಕು. ಸ್ಮೋಕಿಂಗ್ ಇನ್ ಜನರಲಿ ಯಾರಿಗೂ ಒಳ್ಳೆಯದಲ್ಲ, ಅದು ಸಕ್ಕರೆ ಕಾಯಿಲೆ ಇದ್ದವರಿಗೆ ಮತ್ತು ಡೇಂಜರಸ್ ಆಗ್ತದೆ. ಯಾಕಂತ ಹೇಳಿದರೆ ಬರೀ ಲಂಗ್ಸಿಗೆಲ್ಲ ಹಾರ್ಟಿಗೆಲ್ಲ ಇಟ್ ಕ್ಯಾನ್ ಕಾಸ್ ಡ್ಯಾಮೇಜ್ ಇನ್ ದ ಕಿಡ್ನಿ ಆಲ್ಸೋ. ಸೊ ಈ ಸಕ್ಕರೆ ಕಾಯಿಲೆ ಇದ್ದವರು ಸ್ಮೋಕಿಂಗ್ ಮಾಡಲೇಬಾರ್ದು. ಮತ್ತು ಇನ್ ಜನರಲಿ ಒಬೇಸಿಟಿ, ಈ ತೂಕ ಜಾಸ್ತಿ ಇದ್ದವರಿಗೂ ಕಿಡ್ನಿ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇಂಥವರು ಡಯಟಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಒಬೇಸಿಟಿ ಇದ್ದವರಿಗೆ ಮೆಡಿಸಿನ್ಸ್ ಏನೂ ಇರೋಲ್ಲ, ಬರೀ ಡಯಟಲ್ಲೇ ಕಂಟ್ರೋಲ್ ಮಾಡಿಕೊಂಡು ವೆಯ್ಟ್ ಕಂಟ್ರೋಲ್ ಮಾಡಬೇಕಾಗ್ತದೆ. ಸೊ ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದರೂ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಓಕೆ ಡಾಕ್ಟರ್, ನಿಮ್ಮ ಹತ್ರ ತುಂಬ ಜನ ಪೇಷಂಟ್ ಬರ್ತಾರೆ, ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಯಾಕಂದರೆ ಕಿಡ್ನಿ ಒಳಗಿಂದ ಅವ್ರಿಗೆ ನೋವು ಕೊಡ್ತಾ ಇರುತ್ತೆ, ಇಂಟರ್ನಲಿ ಪೇಯ್ನ್ ಆಗ್ತಾ ಇರುತ್ತೆ, ಅವ್ರಿಗೆ ಏನೋ ಒಂದು ಸುಸ್ತಾಗಿರ್ಬೋದು, ಈ ರೀತಿಯಾದಂತಹ ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ನೀವು ಹೇಗೆ ಡಯಾಗ್ನೈಸ್ ಮಾಡ್ತೀರಾ ಇದು ಕಿಡ್ನಿ ಸಮಸ್ಯೆನೇ, ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ? ಓನ್ಲಿ ಗುಡ್ ಥಿಂಗ್ ಅಬೌಟ್ ಕಿಡ್ನಿ ಡಿಸೀಸ್ ಈಸ್ ಕಿಡ್ನಿ ಕಾಯಿಲೆ ಕಂಡು ಹಿಡ್ಕೋದು ತುಂಬ ಸಿಂಪಲ್. ವೆರಿ ಸಿಂಪಲ್. ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟ್ ಮಾಡಿದರೆ ಆ ಪರ್ಸನಿಗೆ ಕಾಯಿಲೆ ಉಂಟಾ ಇಲ್ಲ ಹೇಳಿ ಗೊತ್ತಾಗ್ತದೆ. ಜಾಸ್ತಿ ಖರ್ಚು ಮಾಡಬೇಕು ಹೇಳಿಲ್ಲ. 500 ರೂಪೀಸ್ ಇದ್ದರೆ ಒಂದು ಪರ್ಸನಿಗೆ ಕಾಯಿಲೆ ಉಂಟಾ ಇಲ್ಲ ಹೇಳಿ ನೋಡ್ಕೊಳ್ಬೋದು. ಈ ಕೆಲವು ಕಾಯಿಲೆಗೆ ಡಯಾಗ್ನೋಸ್ ಮಾಡಲಿಕ್ಕೆ ತುಂಬ ಹೈ ಎಂಡ್ ಇನ್ವೆಸ್ಟಿಗೇಷನ್ಸು ಇಲ್ಲ ಸ್ಕ್ಯಾನ್ಸ್ ಎಲ್ಲ ಬೇಕಾಗ್ತದೆ. ಅಂಥ ನೆಸೆಸಿಟಿ ಕಿಡ್ನಿ ಕಾಯಿಲೆಗೆ ಇರೋಲ್ಲ. ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡಿಕೊಂಡು ಪರ್ಸನಿಗೆ ಕಿಡ್ನಿ ಕಾಯಿಲೆ ಉಂಟಾ ಇಲ್ಲ ಹೇಳಿ ನೋಡ್ಕೊಳ್ಬೋದು. ಓಕೆ ಡಾಕ್ಟರ್, ನಿಮ್ಮ ಹತ್ರ ತುಂಬ ಜನ ಪೇಷಂಟ್ ಬರ್ತಾರೆ, ಅದರಲ್ಲಿ ಗಂಡಸರಿಗೆ ಜಾಸ್ತಿ ಈ ಕಿಡ್ನಿ ಸಮಸ್ಯೆ ಇರುತ್ತಾ ಅಥವಾ ಈ ಹೆಣ್ಮಕ್ಳಿಗೆ ಜಾಸ್ತಿ ಕಿಡ್ನಿ ಸಮಸ್ಯೆ ಬರ್ಬೋದಾ? ಅಂಥ ಡಿಫ್ರೆನ್ಸ್ ಏನು ತೋರ್ತಾ ಇಲ್ಲ. ಬಟ್ ಎಲ್ರಿಗೂ ಇರ್ತದೆ, ಗಂಡಸರಿಗೂ ಇರ್ತದೆ, ಹೆಂಗಸರಿಗೂ ಇರ್ತದೆ, ಎಲ್ಲ ಏಜ್ನವರಿಗೂ ಇರ್ತದೆ, ಸಣ್ಣ ಮಕ್ಕಳಲ್ಲೂ ಇರ್ತದೆ, ಎಲ್ಡರ್ಲಿ ಪರ್ಸನ್ಸಲ್ಲೂ ಇರ್ತದೆ. ಏಜ್ ಮತ್ತು ಸೆಕ್ಸಲ್ಲಿ ಅಂಥ ದೊಡ್ಡ ಡಿಫ್ರೆನ್ಸ್ ಏನು ತೋರ್ತಾ ಇಲ್ಲ ಆ್ಯಕ್ಚುಲಿ. ಓಕೆ ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಬಂದಿರುವಂಥ ಟೈಮಲ್ಲಿ ಅಂದರೆ ಈ ಏಜ್ ಆಗಿರೋರು ಸುಧಾರಿಸ್ಕೊಳ್ಳಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಅವ್ರಿಗೆ ದೇಹ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿರಲ್ಲ ಟ್ರೀಟ್ಮೆಂಟಿಗೆ ಕೆಲವೊಂದು ಸಂದರ್ಭದಲ್ಲಿ, ಯಾಕಂದರೆ ಆ ಶಕ್ತಿ ಕುಂದಿರುತ್ತೆ. ಅವರು ಸುಧಾರಿಸ್ಕೊಳ್ಬೋದಾ ಈ ಕಿಡ್ನಿ ಸಮಸ್ಯೆಯಿಂದ? ಈ ಎಲ್ಡರ್ಲಿ ಪರ್ಸನ್ಸಲ್ಲೇ ಕಿಡ್ನಿ ಕಾಯಿಲೆ ಬಂದರೆ ಅವರಿಗೂ ಡಯಾಲಿಸಿಸ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಈ ಏಜ್ ಈಸ್ ನಾಟ್ ಎ ಮ್ಯಾಟರ್. ಸೊ ಎಲ್ಡರ್ಲಿ ಪರ್ಸನ್ಸಿಗೆ 80-85 ಇಯರ್ಸ್ ಪೇಷಂಟ್ಸಿಗೂ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೇವೆ. ದೇ ಹ್ಯಾವ್ ಎ ರೀಸನೇಬ್ಲಿ ಗುಡ್ ಔಟ್ಕಮ್ ವಿತ್ ದ ಡಯಾಲಿಸಿಸ್. ಇನ್ಫ್ಯಾಕ್ಟ್ 80 ಇಯರ್ಸ್ ಪೇಷಂಟ್ಸಿಗೂ ವೆಲ್ ಮೇಂಟೈನ್ ಪರ್ಸನ್ ಇದ್ದರೂ ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟು ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ನಿಮ್ಮ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀರಿ? ಈ ಆಧುನಿಕ ಚಿಕಿತ್ಸಾ ವಿಧಾನಗಳನ್ನು ಯಾವೆಲ್ಲ ವಿಧಾನಗಳನ್ನ ನೀವು ಅನುಸರಿಸ್ತೀರಿ ಕಿಡ್ನಿ ಸಮಸ್ಯೆಗೆ? ನಮ್ಮ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಫೆಸಿಲಿಟೀಸ್ ಉಂಟು, ಹಿಮೋಡಯಾಲಿಸಿಸ್ ಉಂಟು, ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡ್ತೇವೆ, ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಸು ಆಗ್ತಾ ಉಂಟು. ಡಯಾಲಿಸಿಸು ಇಸ್ ಓಲ್ಡ್ ಟ್ರೀಟ್ಮೆಂಟ್, ಅದರೇನು ಹೊಸದಾಗಿ ಏನು ಇಲ್ಲ ಅದರಲ್ಲಿ. ಬಟ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಕೆಲವು ರೀಸೆಂಟ್ ಡೆವಲಪ್ಮೆಂಟ್ಸ್ ಎಲ್ಲ ಆಗಿದೆ. ಈಗ ಮೊದಲು ಹೈ ರಿಸ್ಕ್ ಪೇಷಂಟ್ಸಿಗೆ ಟ್ರಾನ್ಸ್ಪ್ಲಾಂಟ್ ಯಾರೂ ಮಾಡ್ತಾ ಇರಲಿಲ್ಲ. ಹೈ ರಿಸ್ಕ್ ಪೇಷಂಟ್ ಅಂದರೆ ಯಾವ ರೀತಿ ಪೇಷಂಟ್? ಅಂದರೆ ಓಕೆ ಎಕ್ಸಾಂಪಲ್ ಕೊಡೋದಾದರೆ, ಈಗ ಪೇಷಂಟಿಗೆ HIV ಇನ್ಫೆಕ್ಷನ್ ಇದ್ದರೆ ಮೊದಲು ಯಾರೂ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಆ ಫೆಸಿಲಿಟಿ ಉಂಟು. HIV ಪೇಷಂಟ್ಸಿಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೇವೆ ನಾವು. ಮತ್ತು ಸಾಮಾನ್ಯವಾಗಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇರಬೇಕು. ಬ್ಲಡ್ ಗ್ರೂಪ್ ಡೋನರಿಗೂ ರಿಸಿಪಿಯೆಂಟಿಗೂ ಮ್ಯಾಚ್ ಆದರೆ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ವಿ. ಬ್ಲಡ್ ಗ್ರೂಪ್ ಮ್ಯಾಚ್ ಇಲ್ಲದಿದ್ದರೆ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇರಲಿಲ್ಲ. ಬಟ್ ಈಗ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕಿಲ್ಲ. ಬ್ಲಡ್ ಗ್ರೂಪ್ ಮ್ಯಾಚ್ ಆಗದಿದ್ದರೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇದೆಲ್ಲ ನ್ಯೂ ಡೆವಲಪ್ಮೆಂಟ್ಸ್ ಇನ್ ಟ್ರಾನ್ಸ್ಪ್ಲಾಂಟೇಷನ್. ಅದು ನಮ್ಮ ಹಾಸ್ಪಿಟಲಲ್ಲಿ ಭಾರಿ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ. ಓಕೆ ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ಬಂದ್ಬಿಟ್ರೆ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಸಿಕ್ಕತ್ತಾ? ಈ ಕಿಡ್ನಿ ಕಾಯಿಲೆ ಅಂತ ಹೇಳಿದರೆ ಅದರಲ್ಲಿ ಬೇಸಿಕಲಿ 2 ರೀತಿಯ ಕಾಯಿಲೆ ಇರ್ತದೆ. ಒಂದು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಹೇಳ್ತೇವೆ ನಾವು, ಮತ್ತೊಂದು ಕ್ರಾನಿಕ್ ಕಿಡ್ನಿ ಫೇಲ್ಯೂರ್.
ಈ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಇದ್ದರೆ ಅದನ್ನು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಮಾಡಿದರೆ ಅದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಉಂಟು, ಅಂದರೆ ಕಂಪ್ಲೀಟ್ ಕ್ಯೂರ್ ಮಾಡ್ಕೊಳ್ಬೋದು. ಬಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದರೆ ಅದಕ್ಕೆ ಕ್ಯೂರ್ ಮಾಡಲಿಕ್ಕೆ ಆಗೋಲ್ಲ. ಬಟ್ ಫರ್ದರ್ ಡ್ಯಾಮೇಜ್, ಅಂದರೆ ಈಗ 10% ಡ್ಯಾಮೇಜ್ ಆಗಿರ್ತದೆ, ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿಕೊಂಡು ಬರೀ ಮೆಡಿಸಿನ್ಸಲ್ಲೇ ಪೇಷಂಟನ್ನು ಇಟ್ಕೊಳ್ಬೋದು, ಅಂದರೆ ಡಯಾಲಿಸಿಸ್ಗೆ ಬರದಿದ್ದಾಗೆ ನೋಡ್ಕೊಳ್ಬೋದು. ಅಂದರೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಇದ್ದರೆ ಮೆಡಿಸಿನ್ಸ್ ಉಂಟು, ಕಂಪ್ಲೀಟ್ ರಿಕವರಿ ಮಾಡಿಸ್ಕೊಳ್ಬೋದು. ಬಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದರೆ ಅರ್ಲಿ ಸ್ಟೇಜಲ್ಲಿ ಇದ್ದರೆ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟು ಕಂಟ್ರೋಲ್ ಮಾಡ್ಕೊಳ್ಬೋದು, ಯಾಕೆಂದರೆ ಡಯಾಲಿಸಿಸ್ ಬರದಿದ್ದಾಗೆ ನೋಡ್ಕೊಳ್ಬೋದು. ಬಟ್ ಅದರಲ್ಲೂ ಲೇಟ್ ಸ್ಟೇಜಸ್ಸಲ್ಲಿ ಬಂದರೆ ಮತ್ತೆ ಡಯಾಲಿಸಿಸ್ ಇಲ್ಲ ಟ್ರಾನ್ಸ್ಪ್ಲಾಂಟಿಗೆ ಹೋಗಬೇಕಾಗ್ತದೆ. ಓಕೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾ ಇದ್ರಿ ಡಾಕ್ಟರ್. ನಮ್ಮಂಥ ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ಯಾವ ಸ್ಟೇಜಲ್ಲಿ ಇರುತ್ತೆ, ಅಂದರೆ ನಮ್ಮ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಯಾವ ಸ್ಟೇಜಲ್ಲಿ ಇರುತ್ತೆ, ಯಾವಾಗ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ನಾವು? ಈಗ ಯಾವುದೇ ಪೇಷಂಟಿಗೆ, ಯಾವುದೇ ಪರ್ಸನಿಗೆ ಶುಗರ್ ಕಾಯಿಲೆ ಇದ್ದರೆ ತುಂಬ ಜಾಗ್ರತೆ ಇರಬೇಕು. ಬಿ ಪಿ ಕಾಯಿಲೆ ಇದ್ದರೆ ತುಂಬ ಜಾಗ್ರತೆ ಇರಬೇಕು. ಇಂಥವರು ಆಗಾಗ ಟೆಸ್ಟ್ ಮಾಡಿಕೊಂಡು ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಬೇಕಾಗುವಂಥ ಮೆಡಿಸಿನ್ಸ್ ಅರ್ಲಿ ಸ್ಟೇಜಲ್ಲೇ ಸ್ಟಾರ್ಟ್ ಮಾಡಿದರೆ, ನಾನು ಹೇಳಿದಾಗೆ ಕಾಯಿಲೆ ಇರ್ತದೆ, ಬಟ್ ರಿಕ್ವೈರ್ಮೆಂಟ್ ಆಫ್ ಡಯಾಲಿಸಿಸ್ ಬರೋಲ್ಲ ಅವರಿಗೆ. ಟ್ರಾನ್ಸ್ಪ್ಲಾಂಟಿಗೆ ಹೋಗ್ಬೇಕಳಿಲ್ಲ, ಡಯಾಲಿಸಿಸ್ ಮಾಡಬೇಕಳಿಲ್ಲ, ಜಸ್ಟ್ ಮೆಡಿಸಿನ್ಸಲ್ಲೇ ಲೈಫ್ ಲಾಂಗ್ ಹೋಗ್ಬೋದು ಅವರು. ಬಟ್ ಲೇಟಾಗಿ ಬಂದರೆ ಅದಕ್ಕೆ ಜಾಸ್ತಿ ಏನು ಮಾಡಲಿಕ್ಕೆ ಆಗೋಲ್ಲ, ಮತ್ತು ಇಲ್ಲ ಒಂದೇ ಡಯಾಲಿಸಿಸ್ ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗ್ತದೆ. ಓಕೆ ವೀಕ್ಷಕರೇ, ನೀವು ಕೂಡ ಈ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಉತ್ತಮ ಚಿಕಿತ್ಸೆಗಾಗಿ ಈ ಅಡ್ರೆಸ್ ಮತ್ತು ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಾರಾಯಣ ಹೆಲ್ತ್ ಸಿಟಿ 258/A, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಹೊಸೂರು ರೋಡ್, ಆನೇಕಲ್ ತಾಲೂಕು, ಬೆಂಗಳೂರು 560099. ಇನ್ನು ತುರ್ತು ಸೇವೆಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದೆ: 08071222222. ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈ ಕಿಡ್ನಿಯನ್ನ ನಾವು ಹೇಗೆ ನೋಡ್ಕೊಳ್ಬೇಕು, ಮುನ್ನೆಚ್ಚರಿಕಾ ಕ್ರಮವನ್ನ, ಕಿಡ್ನಿ ಸಮಸ್ಯೆ ಬರಬಾರ್ದು ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವನ್ನ ಹೇಗೆ ತಗೊಳ್ಬೇಕು, ಆಹಾರ ಶೈಲಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಈ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.